ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಲಾಸ್ಟ್ ಮಂಡೇ ನಾನು ಊರಿಗೆ ಹೋದಾಗ ನಮ್ಮ ತೋಟಕ್ಕೆ ಹೋಗಿದ್ದೆ. ನಮ್ಮ ತೋಟದಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಬನ್ನಿ. ಏನು చూస్తాండేది నువ్వు? ఎందుకు చూస్తాండవా? ఎవరు వస్తాండరు? ఎవరు వస్తాండరా? ನಾವು ತೋಟಕ್ಕೆ ಹೋಗೋದು ನೋಡಿ ನಮ್ಮ ಕ್ರೀತನು ಬರ್ತೀನಿ ಅಂತ ಹೇಳಿದ್ಲು. ಸೊ ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ವಿ. ನೋಡಿ ಹೋಗಿದ ತಕ್ಷಣ ಅವ್ರ ಮಾವ ಹತ್ರ ಹೋಗಿದ್ದಾಳೆ. ನಮ್ದಲ್ಲಿ ನೀರಿಗೆ ಸಂಪ್ ಕಟ್ಟಿದ್ದೀರಿ, ಸೊ ಅದ್ರಲ್ಲಿ ಆಗ್ಬಿಡ್ತೀರಿ ಅಂತ ಹೇಳ್ಬಿಟ್ಟು ಭಯ ಪಡಿಸ್ತಿದ್ದೀವಿ. అమ్ము ఏం చేస్తాండవు? పూల్ చెక్ చేస్తాండవా? ఏం పూల్ ఇది? ఎల్లో కలర్ ఫ్లవర్సా? వస్తుండయా ఫ్లవర్స్? ఇది వచ్చింది. అది వచ్చిందా? వెరీ నైస్. కదా ಪದಮ್ಮ ಹಿಂಗೆ ಪಕ್ಕಕ್ಕೆ. ನೋಡಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪುಟಾಣಿ ಕ್ರೀತು ಎಕ್ಸ್ಪ್ಲೇನ್ ಮಾಡ್ತಾಳೆ ಯಾವ್ಯಾವ ಗಿಡ ಅಂತ ಹೇಳ್ಬಿಟ್ಟು. ನೋಡೋಣ ಅವಳ ನಾಲೆಜ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿದ ಪ್ಲ್ಯಾಂಟ್ಸ್ ಆದರೆ ಸೇವಂತಿಗೆ ಹೂವು, ಶಾಮಂತಿ ಅಂತಿರಲ್ವಾ ಅದು. ಈಗ ನಮ್ಮ ತೋಟದಲ್ಲಿ ಮೆಣಸಿನ್ಕಾಯಿ ಗಿಡ ಕೂಡ ಹಾಕಿದ್ರಿ. ನೋಡಿ ಆಲ್ರೆಡಿ ಬಂದಿದೆ. ಸೊ ನಾವೆಲ್ಲ ತೆಗಿತಾ ಇದ್ರಿ. ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ರಿ. ಕೇಳೋಣ ನಮ್ಮ ಕ್ರೀತನ ಏನು ಹೇಳ್ತಾಳೆ. ಅಯ್ಯಮ್ಮೋ ಏನು ಪ್ಲ್ಯಾಂಟ್ಸ್ ಅವಿ? మిర్చింకాయ ప్లాంట్స్. మిర్చింకాయ ప్లాంట్స్ ఇంగ్లీష్లో ఏమంటారు? ఏమంటారు? చిల్లీ. చిల్లీ. చిల్లీనా? ఉండయా చిల్లీస్? సుప్పి పుడుతాండ నీరుంది. పుడుతాండవా? ఇది ಸುಪ್ಪಿ. ವಾವ್, ನಮ್ಮ ಕ್ರೀತು ಮೆಣಸಿನ್ಕಾಯಿ ಅಂತ ಹೇಳ್ತಾ ಇದ್ದಾಳೆ. ಕ್ಯೂಟ್ ಅಲ್ವಾ ಅವಳು ಹೇಳೋದನ್ನು. ಅದಾದಮೇಲೆ ನಾವು ಅವರೆಕಾಯಿ ಗಿಡ ಕೂಡ ಹಾಕಿದ್ರಿ. ಸೊ ನಮ್ಮ ತೋಟದಲ್ಲೇ ನಮ್ಗೆ ಏನೇನು ಬೇಕೋ ಅದೆಲ್ಲ ಹಾಕ್ಕೊಂಡಿದ್ದೀವಿ. ಇವಾಗ ಬಂದು ನೋಡ್ತಾ ಇರೋದು ಅವರೆಕಾಯಿ ಗಿಡ. ನೋಡಿ ಇವಾಗ ಅವರೆಕಾಯಿ ಸೀಸನ್ ಬಂತಲ್ವ, ಸೊ ಎಲ್ಲರಿಗೂ ಅದೇ ಇಷ್ಟ. ಅದಾದಮೇಲೆ ಇಲ್ಲಿ ನೋಡಿ ಟೊಮೆಟೊ ಗಿಡ. ಸೊ ಆಲ್ರೆಡಿ ಇವಾಗ ತೆಗಿಯೋಕ್ಕೆ ಬಂದಿದೆ. ಇನ್ನೂ ಸ್ವಲ್ಪ ದಿನ ಆಗಬೇಕು ಅನಿಸುತ್ತೆ, ಇನ್ನೊಂದು 10 days. ಏನು ಪ್ಲ್ಯಾಂಟ್ಸ್ ಇವಿ? ಟೊಮೆಟೊ ಪ್ಲ್ಯಾಂಟ್ಸಾ? ಅయింದ ಟೊಮೆಟೊ ಪೊಂಡೆಯಿಂದ ಹಿಂಗ ಏನ್ಲದ ಪಿರ್ಕೋದು. ನೋಡಿ ಇವೆಲ್ಲ ಸೇವಂತಿಗೆ ಗಿಡಗಳು. ಇನ್ನೂ ಒಂದು 15 days ಆಗಬೇಕು ಹೂವೆಲ್ಲ ಅರಳೋದಕ್ಕೆ. ಇವಾಗ ಚಿಕ್ಕ ಚಿಕ್ಕ ಮೊಗ್ಗಿದೆ ನೋಡ್ಬೋದು ಎಲ್ಲ. ಅದಕ್ಕೆ ಎಷ್ಟೊಂದು ರೈತರು ಅಂತಾರೆ, ಅದಕ್ಕೆ ಎಷ್ಟು ಕಷ್ಟ ಗೊತ್ತಾ ಮಾಡೋದಕ್ಕೆ. ನನಗೆ ಈ ಫಾರ್ಮಿಂಗ್ ಅಂದರೆ ತುಂಬ ಇಷ್ಟ. ನಮ್ಮ ಪಪ್ಪ ತುಂಬ ದಿನದಿಂದ ಮಾಡ್ತಿದ್ದಾರೆ ಫಾರ್ಮಿಂಗು. ನೋಡಿ ಇದೆಲ್ಲ ಬೇಸಾಯ ಎಲ್ಲ ಕಲಸಿಟ್ಟಿದ್ದಾರೆ ಆ ಗಿಡಗಳಿಗೆ ಔಷಧಿ ಹೊಡೆಯೋದಕ್ಕೆ. ನನಗಾದರೆ ಫ್ಯೂಚರಲ್ಲಿ ಫಾರ್ಮಿಂಗ್ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಆಸೆ ಇದೆ. ನೋಡೋಣ ಯಾವ ಥರ ಆಗುತ್ತೆ ಅಂತೇಳ್ಬಿಟ್ಟು. ನೋಡಿ ಇಲ್ಲಿ ನೋಡ್ತಿರೋ ಸೆಕ್ಷನ್ ಆದರೆ ಇದು ಕಂಪ್ಲೀಟ್ ನಮ್ಮ ಮಮ್ಮಿದೆ. ಫ್ಲವರ್ಸ್ ಗಾರ್ಡನ್ನೇ. ಸೊ ಎಲ್ಲ ಡಿಫ್ರೆಂಟ್ ಫ್ಲವರ್ಸ್ ಹಾಕಿದ್ದಾರೆ. ನೋಡಿ ಕನಕಾಂಬರ, ನಮ್ಮ ಪಪ್ಪ ನೋಡಿ ಡೇರ ಹೂವು ತೊಗೊಂಡು ಬಂದು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕದು ಮಲ್ಲಿಗೆ, ಬಟ್ ಇದು ಯಾವುದೋ ಡಿಫ್ರೆಂಟ್ ಮಲ್ಲಿಗೆ, ನನಗೆ ಅದ್ರ ಹೆಸರು ಗೊತ್ತಿಲ್ಲ. ನಮಗೆ ಆ ಹಬ್ಬ ಟೈಮ್ಗೆ ಇಲ್ಲ ಅಂತೇಳಿದ್ರೆ ಏನಾದರೂ ಫಂಕ್ಷನ್ಸ್ ಇದ್ದರೆ ಈ ಕನಕಾಂಬರ ತುಂಬ ಹೆಲ್ಪ್ ಆಗುತ್ತೆ. ಸೊ ಆಚೆ ನಾವು ತೊಗೊಬೇಕಂದ್ರೆ ತುಂಬ ರೇಟ್ ಅಲ್ವಾ. ಸೊ ಇದು ಬಂದು ದಾಸವಾಳದ ಹೂವು. ಇದು ಪಿಂಕ್ ಕಲರ್ ಇದೆ, ಪಿಂಕ್ ವಿತ್ ವೈಟಿಶ್ ನೋಡ್ಬೋದಲ್ವ ನೀವು. ಆ್ಯಂಡ್ ತುಂಬ ಕನಕಾಂಬರ ಗಿಡಗಳೇ ಇರೋದು. ಅದನ್ನು ಕೀಳೋದು ಕಷ್ಟನೇ, ಪ್ಲಸ್ ಅದನ್ನು ಕಟ್ಟೋದು ಇಲ್ಲ ದಿಂಡು ಕಟ್ಟೋದು ತುಂಬ ಕಷ್ಟ. ಪ್ಲಸ್ ಇದು ಬಂದು ಡೇರಾ ಹೂವು ನೋಡಿ, ಪಿಂಕ್ ಕಲರ್ದು. ನೋಡಿ ಇಲ್ಲಿ ತೋರಿಸ್ತೀನಿ ಯಾವ ಥರ ಇದು ಅರಳಿದೆ ಅಂತ ಹೇಳ್ಬಿಟ್ಟು. ಈ ಥರದ್ದು ಒಂದು ಫ್ಲವರ್ ಇಟ್ಟರೆ ಸಾಕು ಫೋಟೋಸ್ಗೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರ ಬೇರೆ ಡಿಫ್ರೆಂಟ್ ದಾಸವಾಳದ ಹೂವನೂ ಹಾಕಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಆಗ್ತಿದ್ದೀರಿ. ನೋಡಿ ನಮ್ಮ ಕ್ರೀತು ನಾನು ಆಚೆ ಬಗ್ಗೆ ನೋಡ್ಬೇಕು ಆಂಟಿ ಅಂತ ಹೇಳಿದ್ದಕ್ಕೆ, ಸರಿಮಾ ನೀನು ಹಿಂಗೆ ನಿಂತ್ಕೊಂಡು ನೋಡು ಅದನ್ನ ಇಟ್ಕೊಂಡು ಅಂತ ಹೇಳಿದ್ದಕ್ಕೆ ನೋಡಿ ಮಂಕಿ ಫೋಸಸ್ ಎಲ್ಲ ಕೊಡ್ತಾ ಇದ್ದಾಳೆ ಕ್ಯೂಟಾಗಿ. ನನಗೆ ಅವಳಂದರೆ ತುಂಬ ಇಷ್ಟ. ಅವಳಿಗೂ ಅಷ್ಟೇ. ನಾನು ಊರಿಗೆ ಹೋಗಿದ ತಕ್ಷಣ ಓಡಿ ಬರ್ತಾಳೆ ನಮ್ಮ ಮನೆಗೆ. ನಾವು ತೋಟದಿಂದ ಇವಾಗ ಪಾಟ್ಸ್ ತೊಗೊಬೇಕಾಗಿತ್ತು ಬ್ಯಾಂಗ್ಳೂರಿಗೆ. ಸೊ ಅದಕ್ಕೆ ಪಾಟ್ಸ್ ತೊಗೋಣ ಅಂತೇಳ್ಬಿಟ್ಟು ಹೋದ್ವಿ. ನಾವು ಆಲ್ರೆಡಿ ಮನೆ ಹತ್ರ ತೊಗೊಂಬಂದು ದಾಸವಾಳದ ಗಿಡ ಇಟ್ಟಿದ್ದೀರಿ. ಸೊ ಅದಕ್ಕೆ ಪಾಟ್ಸ್ ನೋಡ್ತಿದ್ದೀರಿ. ಲಾಸ್ಟ್ಗೆ ಈ 2 ಪಾಟ್ಸ್ ತೊಗೊಂಡ್ವಿ. ಸೊ ನಮಗೆ ಇಲ್ಲಿ ನಮ್ಮೂರಲ್ಲಿ ಸ್ವಲ್ಪ ಕಮ್ಮಿ ರೇಟ್ ಸಿಕ್ತು. ಅದೇ ಬ್ಯಾಂಗ್ಳೂರಲ್ಲಾದರೆ ತುಂಬ ರೇಟ್ ಇದೆ. ಅದಾದಮೇಲೆ ನನ್ನ ತಮ್ಮನ ಬರ್ಡೇ ಇತ್ತು. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಸೆಲೆಬ್ರೇಷನ್ ಎಲ್ಲ ಮಾಡಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಆಗೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆದ್ವಿ.
ಸೊ ಇದು ಬಂದು ನನ್ನ ತಮ್ಮಂದು 25th ಇಯರ್ ಬರ್ಡೇ ಸೆಲೆಬ್ರೇಷನ್ನು. ಸೊ ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಹಾಗೆ ಲೈಫಲ್ಲಿ ಖುಷಿಯಾಗಿರಬೇಕು ಅಂತ ಬಯಸ್ತೀನಿ. ನೋಡಿ, ನಾನು ಊರಿಂದ ಬರ್ಡೇ ಎಲ್ಲ ಮುಗಿಸ್ಕೊಂಬಂದೆ. ಬಂದಿದ್ದ ತಕ್ಷಣ ನಾನು ಒಂದು ಗಿಡ ಇಟ್ಟಿದ್ದೆ, ದಾಸವಾಳದ ಹೂವು. ಸೊ ಅದು ತುಂಬ ಚೆನ್ನಾಗಿ ಅರಳಿದೆ ನೋಡಿ. ನಾವು ನಮ್ಮೂರಿಗೆ ಹೋಗ್ಬೇಕಾದ್ರೆ ಮೊಗ್ಗಿತ್ತು. ಬಂದಿದ್ದ ತಕ್ಷಣ ಇದು ನೋಡಿದ ತಕ್ಷಣ ತುಂಬ ಖುಷಿಯಾಯಿತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. 3 ಡಿಫ್ರೆಂಟ್ ಕಲರ್ಸ್ ತಂದಿದ್ದೆ ಮೊನ್ನೆ. ಇವತ್ತು ನೋಡಿ ಪಾಟ್ಸ್ ತೊಗೊಂಬಂದೆ ಊರಿಂದನೇ. ಮಣ್ಣೆಲ್ಲ ನಮ್ಮ ತೋಟದಲ್ಲೇ ಎತ್ಕೊಂಡ್ಬಂದಿದ್ದೀರಿ. ನೋಡಿ ಯಾವ ಥರ ಇದೆ ಫ್ಲವರ್. ಕಲರ್ ನನಗೆ ತುಂಬ ಇಷ್ಟ ಆಯಿತು. ಆರೆಂಜ್, ಮಧ್ಯದಲ್ಲಿ ಮರೂನಿಶ್ ಮತ್ತು ಸೈಡೆಲ್ಲ ಪಿಂಕಿಶ್ ಬಂದಿದೆ. ಅದಾದಮೇಲೆ ನೆಕ್ಸ್ಟ್ ಡೇ ಭರತ್ ಅವ್ರು ನೋಡಿ ಮಣ್ಣು ಮತ್ತು ನಾವು ಗೊಬ್ಬರ ತಂದಿದ್ರಲ್ಲ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪಾಟ್ಸ್ಗೆ ಹಾಕ್ತಾಯಿದ್ರೆ. ಸೊ ನಾವು ಊರಿಂದನೇ ಮಣ್ಣು ಮತ್ತು ಗೊಬ್ಬರ ತೊಗೊಂಬಂದಿದ್ರಿ. ನೋಡಿ ಆ ಗಿಡನ ತೆಗೆದ್ಬಿಟ್ಟು ಪಾಟ್ ಒಳಗಡೆ ಹಾಕ್ತಾಯಿದ್ದಾರೆ. ಆ್ಯಕ್ಚುಲಿ ಗೊಬ್ಬರ ನಮಗೆ ಈ ಕಡೆ ಸಿಗೋಲ್ಲ, ಗೊತ್ತಲ್ವ, ಬ್ಯಾಂಗ್ಳೂರಲ್ಲಿ ನಾವು ಎಲ್ಲಿ ಹುಡುಕಿದ್ರೂ ಸಿಗೋಲ್ಲ. ಸೊ ಅದಕ್ಕೆ ನಾನು ನಮ್ಮ ತೋಟದ ಹತ್ರನೇ ಪ್ಲ್ಯಾನ್ ಮಾಡಿ ಅಲ್ಲೇ ತೊಗೊಂಬಂದ್ಬಿಟ್ಟಿದ್ದೆ. ಪ್ಲಸ್ ಮಣ್ಣು ಕೂಡ ಅಷ್ಟೇ, ಬ್ಯಾಂಗ್ಳೂರಲ್ಲಿ ನಾವು 20 ರೂಪೀಸ್ 30 ರೂಪೀಸ್ ಕೊಟ್ಟು ತೊಗೊಬೇಕು. ಅದೇ ನಮ್ಮ ತೋಟದಲ್ಲಾದರೆ ಮಣ್ಣು ಚೆನ್ನಾಗಿರುತ್ತೆ, ಯಾಕಂದರೆ ನಮ್ಮ ಪಪ್ಪ ಅವರು ಬೇಸಾಯ ಎಲ್ಲ ಹಾಕಿರ್ತಾರಲ್ವ. ಸೊ ಅದೇ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು ಕೂಡ. ಸೊ ಅದಕ್ಕೆ ಅಲ್ಲಿಂದ ನಾವು ತೊಗೊಂಬಂದ್ರಿ. ಆ್ಯಕ್ಚುಲಿ ನನಗೆ ಪಾಟ್ಸಲ್ಲಿ ಫ್ಲವರ್ಸ್ ಆಗಲಿ ಚಿಕ್ಕ ಚಿಕ್ಕ ಗಿಡಗಳಿಡೋದಕ್ಕೆ ತುಂಬ ಇಷ್ಟ. ತುಂಬ ದಿನದಿಂದ ಅಂದ್ಕೊತಿದ್ದೆ ಏನಾದರೂ ಗಿಡಗಳಿಡೋಣ ಅಂತೇಳ್ಬಿಟ್ಟು. ಟೈಮೇ ಬಂದಿಲ್ಲ. ಸೊ ಇವಾಗ ಟೈಮ್ ಬಂದಿದೆ. ಒಂದು ಗಿಡ ಅವ್ರು ನೆಟ್ಟಿದ್ರು, ಇನ್ನೊಂದು ಗಿಡ ನಾನು ನೆಡ್ತಿದ್ದೀನಿ. ನೋಡಿ ಚಿಕ್ಕ ಚಿಕ್ಕ ಕಲ್ಲು ಪೀಸಸ್ ಇರುತ್ತಲ್ಲ, ಸೊ ಅದಿದ್ದರೆ ಸರಿಯಾಗಿ ಗಿಡ ಗ್ರೋ ಆಗಲ್ಲ ಅಂತೇಳ್ಬಿಟ್ಟು ನಾನು ಅದೆಲ್ಲ ಫಿಲ್ಟರ್ ಮಾಡ್ತಾಯಿದ್ದೀನಿ. ಅದೆಲ್ಲ ಫಿಲ್ಟರ್ ಮಾಡಿಬಿಟ್ಟು ಇನ್ನೊಂದು ಗಿಡನ ಅದಕ್ಕೆ ಇಡ್ತಾಯಿದ್ದೀನಿ. ನೋಡಿ ನನಗಾದರೆ ತುಂಬ ಇಷ್ಟ ಆಯಿತು. ನನಗೋಸ್ಕರ ಭರತ್ ಅವ್ರು ಕ್ಯಾಪ್ಚರ್ ಮಾಡ್ತಾಯಿದ್ದಾರೆ ವಿಡಿಯೋ. ಮನೆ ಹತ್ರ ಗಿಡಗಳಿದ್ರೆ ತುಂಬ ಖುಷಿ ಅಲ್ವಾ. ಅದಕ್ಕೆ ಡೈಲಿ ನೀರು ಹಾಕ್ತಾ ಅದು ಬೆಳೀತಾ ಇರೋದು ನೋಡ್ತಾ ಇದ್ದರೆ ನಮ್ಗೆ ಖುಷಿ ಆಗುತ್ತೆ. ನನಗೆ ಈ ಥರ ಇದ್ದರೆ ಫಾರ್ಮಿಂಗ್ ಮಾಡೋರು ಅದ್ರ ಮೇಲೆ ಅವ್ರ ಜೀವನ ಇಟ್ಟಿರ್ತಾರೆ. ಸ್ವಲ್ಪ ಏನಾದರೂ ಪ್ಲ್ಯಾಂಟ್ಸ್ ಏನಾದರೂ ಡಲ್ ಆಯಿತು ಅಂದರೆ ಅವ್ರ ಫೇಸಸ್ ಕೂಡ ಅದೇ ಥರ ಡಲ್ ಆಗುತ್ತೆ. ಸೊ ರೈತರು ಅಂತ ಹೇಳಿದ್ರೆ ನಮಗೆ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ತಾರಲ್ವ, ನಿಮ್ಮ ಮಗ ಏನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಆಫೀಸರ್ ಆಗಿದ್ದಾರೆ, ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ರೈತರ ಮಕ್ಳು ಯಾರೂ ರೈತರು ಮಾಡೋದಕ್ಕೆ ಇಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ ಅವರೆಷ್ಟೇ ಕಷ್ಟಪಟ್ಟು ಬೆಳೆನ ಬೆಳೆದ್ರೂ ಕೂಡ ಅವ್ರಿಗೆ ಕರೆಕ್ಟ್ ರೇಟ್ ಸಿಗಲ್ಲ. ಸೊ ಅದೇ ಬೇಜಾರು. ಬಟ್ ಸ್ಟಿಲ್ ನನಗೆ ಯಾವಾಗೂ ಒಂದು ಡೌಟ್ ಇರುತ್ತೆ. ನಮ್ಮ ಪಪ್ಪ ಹತ್ರ ಕೇಳ್ತಾ ಇರ್ತೀನಿ, ನಿಮ್ಗೆ ಎಷ್ಟೇ ಲಾಸ್ ಆದ್ರೂ ಯಾಕಪ್ಪ ಈ ಫಾರ್ಮಿಂಗ್ ಬಿಡ್ತಾ ಇಲ್ಲ ಅಂತೇಳ್ಬಿಟ್ಟು. ಸೊ ಅವ್ರು ಹೇಳ್ತಾರೆ, ಬೆಳೆಯೋದು ನಮ್ಮ ಧರ್ಮ. ಸೊ ನಾವು ಕರೆಕ್ಟಾಗಿ ಬೆಳಿಬೇಕು. ನಮ್ಮಿಂದ ಎಷ್ಟೋ ಜನರು ಊಟ ಮಾಡ್ತಾರೆ, ಅವ್ರಿಗೆ ಹೊಟ್ಟೆ ತುಂಬುತ್ತೆ. ಸೊ ಬೆಳೆಯೋದು ನಾವು ಬೆಳೆದಾಗ ಯಾವುದೋ ಒಂದು ದಿನ ನಮ್ಗೆ ರೇಟ್ ಸಿಗುತ್ತೆ ಅಂತ ಹೇಳಿದ್ರು. ನೋಡಿ ರೈತರೆಲ್ಲರೂ ಎಷ್ಟೇ ಲಾಸ್ ನೋಡಿದ್ರೂ ಈ ಥರ ಪಾಸಿಟಿವ್ ಥಿಂಗ್ಸ್ ಮಾತ್ರ ಬಿಡಲ್ಲ. ಎಷ್ಟು ಖುಷಿ ಅನಿಸುತ್ತಲ್ಲ ಇದನ್ನೆಲ್ಲ ಕೇಳಿದ್ಮೇಲೆ. ಈ ಕಾಲದಲ್ಲಿ ಅವ್ರವ್ರ ಜೀವನದಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ, ಅವ್ರ ಲೈಫೇ ಅವ್ರು ದೊಡ್ಡದು ಅಂದ್ಕೊಂಡಿರ್ತಾರೆ. ಬಟ್ ಫಾರ್ಮಿಂಗಲ್ಲಿ ಯಾವ ಥರ ಇರುತ್ತೆ ನೋಡಿ, ಎಷ್ಟೊಂದು ಕಷ್ಟ ಬರುತ್ತೆ. ಆದ್ರೂ ಅವರು ಬೇರೆಯವ್ರಿಗೆ ಊಟ ಕೊಡಬೇಕಲ್ಲಪ್ಪ ಅನ್ನೋ ಇದರಿಂದ ಎಷ್ಟೇ ಕಷ್ಟ ಬಂದರೂ ಮುಂದೆ ಹೋಗ್ತಿದ್ದಾರೆ. ನನಗಾದರೆ ಫಾರ್ಮರ್ ಡಾಟರ್ ಆಗಿ ನನಗಾದರೆ ತುಂಬ ಖುಷಿ. ಆ್ಯಂಡ್ ನಾನು ಈ ಸ್ಟೇಜಲ್ಲಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಪೇರೆಂಟ್ಸೇ ಕಾರಣ. ಅವರಿಂದನೇ ನಾನು ಇವಾಗ ಒಳ್ಳೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ದುಡ್ಡನ್ನ ದುಡಿತಾ ಇದ್ದೀನಿ. ಅದಕ್ಕೆ ನಾವು ಎಲ್ಲ ಫಾರ್ಮರ್ಸ್ಗೂ ಒಳ್ಳೆ ರೆಸ್ಪೆಕ್ಟ್ ಕೊಡಬೇಕು. ಅವರಿಂದನೇ ನಾವು ಇವತ್ತು ಹ್ಯಾಪಿಯಾಗಿ ತಿನ್ಕೊಂಡಿದ್ದೀರಿ. ಅವರಿಲ್ಲ ಅಂತ ಹೇಳಿದ್ರೆ ನಾವಿರಲ್ಲ. ಯಾಕಂದರೆ ಫಾರ್ಮರ್ಸ್ ಬಂದು ಇಂಜಿನಿಯರ್ಸ್ ಆಗ್ಬೋದು, ಬಟ್ ಇಂಜಿನಿಯರ್ಸ್ ಇದ್ದು ಫಾರ್ಮಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನೋಡಿದ್ರಲ್ಲ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.